ನನ್ನ ಗಂಡ ನನಗೆ ಬೈದಲೇ ಇರ್ತಾರೆ, ಬೇಸಿಕ್ ಗ್ರಾಸರಿ ತರೋದಕ್ಕೂ ಸರಿಯಾದಂತಹ ದುಡ್ಡು ಕೊಡುವುದಿಲ್ಲ. ಇಂಥ ವ್ಯಕ್ತಿಗಳನ್ನು ನಾವೇ ಅಟ್ರಾಕ್ಟ್ ಮಾಡ್ತಾ ಇರ್ತೇವೆ. ಅದು ನಿಮ್ಮ ತಂದೆ ತಾಯಿಯಿಂದ ಇರ್ಬೋದು ಅಥವಾ ನಿಮ್ಮ ಹಿರಿಯರಿಂದ ಇರ್ಬೋದು. ಮನೆಯಲ್ಲಿ ಟಾಕ್ಸಿಸಿಟಿ ಇತ್ತು ಅಂತಾದ್ರೆ ಏನೋ ಯಾವುದೋ ಒಂದು ಘಟನೆಯ ಬಗ್ಗೆ ನಿಮಗೆ ನೆನಪಿಲ್ಲದಂತಹ ವಿಷಯಗಳನ್ನು ನೀವು ಹೇಳಿದ್ದೀರಿ ಅಥವಾ ನಿಮ್ಮ ಬಾಯಿಂದ ಇಂತಹ ಮಾತುಗಳು ಬಂದಿದೆ ಅಂತ ನಿಮ್ಮ ಮೇಲೆ ಆರೋಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ರಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಸರ್ತಿ ನಮ್ಮ ಸಂಬಂಧಗಳು ಯಾಕೆ ಹೀಗೆ ಅಥವಾ ಹೀಗೆ ಯಾಕಾಯ್ತು ಅನ್ನುವಂಥ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಇತ್ತೀಚೆಗೆ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದಿದ್ರು. ಯಾವತ್ತು ನೋಡಿದ್ರು ನನ್ನ ಗಂಡ ನನಗೆ ಬೈದಲೇ ಇರ್ತಾರೆ, ಯಾವತ್ತು ನೋಡಿದ್ರು ನನ್ನನ್ನು ಹಳಿತಾನೆ ಇರ್ತಾರೆ, ನನಗೊಂದು ಬೇಸಿಕ್ ಗ್ರಾಸರಿ ತರೋದಕ್ಕೂ ಸರಿಯಾದಂತಹ ದುಡ್ಡು ಕೊಡೋದಿಲ್ಲ, ಎಲ್ಲೋ ಒಂದ್ಸರ್ತಿ ನಾನೇ ಹೋಗಿ ತೊಗೊಂಡು ಬಂದರೆ ನೀನು ಜಾಕೆ ಜಾಸ್ತಿ ಕೊಟ್ಟಿದೀಯಾ ಅಥವಾ ಇದು ಕಡಿಮೆಗೆ ಸಿಕ್ತಿತ್ತು, ಹಾಗೆ ಹೀಗೆ ಅಂತೆಲ್ಲ ನಿಂದನೆ ಮಾಡ್ತಾರೆ. ಇಬ್ಬರು ಮಕ್ಕಳಿದ್ದಾರೆ, ಅವುಗಳಿಗೂ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದಿಲ್ಲ. ಯಾವತ್ತು ನೋಡಿದ್ರು ದೈಹಿಕವಾಗಿ ಅಂತ ಫಿಸಿಕಲ್ ಅಬ್ಯೂಸ್ ಅಂತ ಮಾಡಿಲ್ಲ, ಆದರೆ ನಿಂದನೆ ಅಥವಾ ಹ್ಯುಮಿಲಿಯೇಷನ್ ಈ ಥರದ್ದು ನಡೀತಾನೆ ಇದೆ. ನಾನೇನು ಮಾಡಲಿ, ಹೇಗೆ ಇಂಥ ಜೀವನದಲ್ಲಿ ಮುಂದುವರಿಲಿ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಬಂದಿದ್ರು. ನಮ್ಮ ಜೀವನದಲ್ಲಿ ಕೂಡ ಇಂಥ ಅನೇಕ ಸಂದರ್ಭಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಸರ್ತಿ ಅನೇಕ ವ್ಯಕ್ತಿಗಳು ಈ ಥರದ ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ, ಆದರೆ ಅದರಿಂದ ಹೇಗೆ ಹೊರಗೆ ಬರೋದು ಅನ್ನುವಂಥ ದೊಡ್ಡ ಪ್ರಶ್ನೆ ಅವ್ರ ಮುಂದೆ ಇರ್ತದೆ. ಅದು ಕೂಡ ಕೆಲವು ಸರ್ತಿ ನಮ್ಮ ಜೀವನದ ಸನ್ನಿವೇಶಗಳು ಹೇಗಿರ್ತವೆ ಅಂತಂದರೆ ಆ ಥರದ ಟಾಕ್ಸಿಕ್ ರಿಲೇಷನ್ಶಿಪ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಂಥ ವ್ಯಕ್ತಿಗಳ ಮೇಲೆ ಎಷ್ಟೊಂದು ಅವಲಂಬನೆ ಇರ್ತದೆ ಅಂತಂದರೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇರ್ತದೆ. ಹಾಗಿದ್ದಾಗ ಫಸ್ಟ್ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಥರದ ಟಾಕ್ಸಿಕ್ ರಿಲೇಷನ್ಶಿಪ್ಗೆ ನಾವು ಯಾಕೆ ಹೋಗ್ತೀವಿ ಅಥವಾ ಯಾಕೆ ಬಲಿಪಶುಗಳಾಗ್ತೀವಿ. ಮೊದಲನೇದು, ಇಂಥ ರಿಲೇಷನ್ಶಿಪ್ಗಳಿಗೆ ಇಂಥ ವ್ಯಕ್ತಿಗಳೇ ನಮ್ಮ ಜೀವನದಲ್ಲಿ ಯಾಕೆ ಬರ್ತಾರೆ ಅನ್ನೋದಕ್ಕೆ ಮೂಲ ಕಾರಣ ನಮ್ಮಲ್ಲೇ ಇರ್ತದೆ. ಇಂಥ ವ್ಯಕ್ತಿಗಳನ್ನು ನಾವೇ ಅಟ್ರಾಕ್ಟ್ ಮಾಡ್ತಾ ಇರ್ತೇವೆ. ಅದೇನು, ಅದು ನಮ್ಮ ಚೈಲ್ಡ್ಹುಡ್ ಟ್ರಾಮಾಗಳೇನಿರ್ತವೋ ಆ ಕಾರಣಗಳಿಂದಾಗಿ ನಾವು ಟಾಕ್ಸಿಕ್ ವ್ಯಕ್ತಿಗಳನ್ನೇ ನಮ್ಮ ರಿಲೇಷನ್ಶಿಪ್ಗೆ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಏನೆಲ್ಲ ಟ್ರಾಮಾಗಳಿದೆ ಅನ್ನೋದನ್ನು ಬಹುಶಃ ಇನ್ನೊಂದು ದಿವಸ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆ ಅಂತಂದರೆ ಇದು ಬಹಳ ದೊಡ್ಡ ಟಾಪಿಕ್. ಆದರೆ ನೀವು ಒಂದು ವೇಳೆ ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಿ ಅಂತ ಆದರೆ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಅಂಥ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಏನು ಕಾರಣ. ಒಂದು, ನಿಮ್ಮ ಬಾಲ್ಯದಿಂದಲೂ ನಿಮಗೆ ಟಾಕ್ಸಿಸಿಟಿಯೇ ಅಭ್ಯಾಸ ಆಗಿರ್ತದೆ. ಅದು ನಿಮ್ಮ ತಂದೆ ತಾಯಿಯಿಂದ ಇರ್ಬೋದು ಅಥವಾ ನಿಮ್ಮ ಹಿರಿಯರಿಂದ ಇರ್ಬೋದು. ಮನೆಯಲ್ಲೇ ಟಾಕ್ಸಿಸಿಟಿ ಇತ್ತು ಅಂತಾದರೆ ಸಾಧಾರಣ ನಮಗೆ ನಮ್ಮ ಮನಸ್ಸು ಯಾವ ರೀತಿ ವರ್ಕ್ ಆಗ್ತದೆ ಅಂತಂದರೆ, ನನಗಿದೇ ಅಭ್ಯಾಸ, ನನಗೆ ಈ ಥರ ಬೈದು ಅಥವಾ ಹೊಡೆದು ಅಥವಾ ಹೀಯಾಳಿಸಿ ಅಥವಾ ನಿಂದನೆ ಮಾಡಿದಂಥ ವ್ಯಕ್ತಿಗಳೇ ನನಗೆ ಗೊತ್ತಿರುವಂಥವ್ರು ಅಂತಾದರೆ ಎಷ್ಟೋ ಸರ್ತಿ ನಾವೇನು ಅಂದ್ಕೊಳ್ತೇವೆ, ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಗಾಡ್ ಅಂತ. ಆದ ಕಾರಣ ಎಷ್ಟೋ ಸರ್ತಿ ನಾವು ಅಂಥ ವ್ಯಕ್ತಿಗಳನ್ನೇ ನಮ್ಮ ಜೀವನದಲ್ಲಿ ನಮ್ಮ ಪಾರ್ಟ್ನರ್ಗಳಾಗಿ ಅಟ್ರಾಕ್ಟ್ ಮಾಡಿರ್ತೀವಿ ಅಥವಾ ಆಯ್ಕೆ ಮಾಡ್ತೀವಿ. ಸೊ ಯಾವುದೇ ವ್ಯಕ್ತಿಗಳು ನೀವು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂತಾದರೆ ಅವುಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಾದರೆ ಹೊರಗೆ ಬರೋದು ಉತ್ತಮವಾದಂಥ ನಿರ್ಧಾರ. ಆದರೆ ಒಂದು ವೇಳೆ ನಿಮಗೆ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಂತಾದರೆ ಅಂಥ ವ್ಯಕ್ತಿಗಳನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಕಲಿಯುವುದಕ್ಕಾದರೂ ನೀವು ಥೆರಪಿಗೆ ಹೋಗೋದು ಬೆಟರ್. ಯಾಕೆ ಅಂತಂದರೆ ಎಲ್ಲವೂ ನಿಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಮತ್ತು ನಿಮ್ಮಲ್ಲಿರುವಂಥ ಏನು ನೋವುಗಳಿದೆ ಅಥವಾ ಏನು ಟ್ರಾಮಾಗಳಿದೆ ಅವುಗಳನ್ನು ಹೀಲ್ ಮಾಡದ ಹೊರತು ನಿಮಗೆ ಅವರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ಇನ್ನು ಯಾವ ರೀತಿಯಾದಂಥ ರೆಡ್ ಫ್ಲ್ಯಾಗ್ಸ್, ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಈ ಕಮಿಟೆಡ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಿ, ಆದರೆ ಅದು ಮದುವೆ ಅಥವಾ ಈ ಥರದ ಕಾಂಟ್ರಾಕ್ಚುಯಲ್ ಸೋಷಿಯಲ್ ಕಾಂಟ್ರಾಕ್ಟಿಗೆ ಹೋಗಿಲ್ಲ ಅಂತಾದರೆ ನೀವೇನು ಮಾಡ್ಬೋದು. ಈಗ ಎಷ್ಟೋ ಸರ್ತಿ ನನಗೆ ಕಾಲೇಜ್ ವಿದ್ಯಾರ್ಥಿಗಳು ಹೇಳ್ತಾರೆ, ತುಂಬ ಟಾಕ್ಸಿಕ್ ಆಗಿದೆ ರಿಲೇಷನ್ಶಿಪ್ಪು, ಆದರೂ ಎಲ್ಲೋ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಒಂದಷ್ಟು ರೆಡ್ ಫ್ಲ್ಯಾಗ್ಗಳನ್ನು ನೀವು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವೆಲ್ಲ ರೆಡ್ ಫ್ಲ್ಯಾಗ್ಸ್ ನಿಮಗೆ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತದೆ. ಮೊದಲನೇದು, ಎಷ್ಟೋ ಸರ್ತಿ ಅಂಥ ಟಾಕ್ಸಿಕ್ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ತಮ್ಮ ಬಾಲ್ಯದ ಕಹಿ ಘಟನೆಗಳನ್ನಷ್ಟು ಹೇಳ್ತಾ ಹೋಗ್ತಾರೆ. ಯಾವಾಗ ಅವರು ನಿಮಗೆ ಅವರ ಬಾಲ್ಯದ ಘಟನೆಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೋ ನಿಮಗೇನು ಅನ್ನಿಸ್ತದೆ, ಆ ವ್ಯಕ್ತಿ ತುಂಬ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾರೆ,
ಇನ್ನಾದರೂ ಉತ್ತಮವಾದಂಥ ಜೀವನವನ್ನು ಕಾಣುವಂಥ ಸಾಧ್ಯತೆ ಅವರಿಗಾಗಲಿ ಅಂತ ನಿಮಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಮಾತ್ರ ಅಲ್ಲ, ನೀವು ಆ ಉತ್ತಮವಾದಂಥ ಜೀವನವನ್ನು ಕೊಡಬಲ್ಲಂತಹ ಒಬ್ಬ ಪಾರ್ಟ್ನರ್ ಆಗೋದಕ್ಕೆ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತೀರಿ. ಇದು ಮೊದಲನೇ ರೆಡ್ ಫ್ಲ್ಯಾಗ್. ಯಾವುದೇ ವ್ಯಕ್ತಿ ನಿಮ್ಮ ಸಂಬಂಧದ ಇನಿಷಿಯಲ್ ಡೇಸ್ನಲ್ಲೇ ತುಂಬ ವಲ್ನರಬಿಲಿಟಿ ಶೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಮೊದಲನೇ ರೆಡ್ ಫ್ಲ್ಯಾಗ್. ಯಾಕೆ ಅಂತಂದರೆ ಅವರು ಶೇರ್ ಮಾಡಿದ ಮೇಲೆ ನೀವು ನಿಮ್ಮ ವಲ್ನರಬಿಲಿಟಿಗಳನ್ನು ಶೇರ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಆದರೆ ಇದರಿಂದ ಇನ್ನೊಂದು ಟಾಕ್ಸಿಸಿಟಿ ಎಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಅಂತಂದರೆ, ಅವರ ವಲ್ನರಬಿಲಿಟಿಗಳನ್ನೆಲ್ಲ ಸೈಡಿಗಿಟ್ಟು ನಿಮ್ಮ ಏನು ಕಷ್ಟಗಳೇನಿತ್ತೋ ಅವುಗಳನ್ನೇ ನಿಮ್ಮ ವಿರುದ್ಧ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ, ಆವಾಗ ಟಾಕ್ಸಿಸಿಟಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಸೊ ರೆಡ್ ಫ್ಲ್ಯಾಗ್ ಎಲ್ಲಿದೆ, ಅವರು ಶೇರ್ ಮಾಡಿಕೊಂಡು ನಿಮಗೆ ಶೇರ್ ಮಾಡೋದಕ್ಕೆ ಎಲ್ಲಿ ಪುಷ್ ಮಾಡ್ತಾರಲ್ಲ, ಅದು ಒಂದು ರೆಡ್ ಫ್ಲ್ಯಾಗ್. ಎರಡನೇದು, ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ ಮ್ಯಾನಿಪುಲೇಷನ್ ಮಾಡ್ತಾರೆ? ಇಲ್ಲ, ನಾನು ಅಲ್ಲಿ ಇರಲೇ ಇಲ್ಲ, ನಾನು ಹಾಗೆ ಹೇಳಲೇ ಇಲ್ಲ, ನಾನು ಹಾಗೆ ಮಾಡಲೇ ಇಲ್ಲ, ನಾನು ಏನೂ ತಪ್ಪೇ ಮಾಡಿಲ್ಲ ಅನ್ನುವಂಥ ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂತ ಆದರೆ ಅವರೆಲ್ಲಾದರೂ ತಪ್ಪು ಮಾಡಿದ್ರು ಕೂಡ ಅದರ ಹಿಂದೆ ಒಂದಿಷ್ಟು ಕಥೆ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ನಾನು ಏನಾಯಿತು ಅಂದರೆ ಅಲ್ಲಿ ಹಾಗಾಯಿತು, ಇಲ್ಲಿ ಹೋಗಾಯಿತು, ಹೋದಾಗ ಹೀಗಾಯಿತು, ಹೀಗೆ ಒಂದಷ್ಟು ಕಥೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಅದರಿಂದಾಗಿ ನೀವು ಮ್ಯಾನಿಪುಲೇಟ್ ಆಗ್ತಾ ಹೋಗ್ತೀರಿ. ಸೊ ಮ್ಯಾನಿಪುಲೇಷನ್ ಇದೆ ಅಂತಾದರೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್ಪಿನ ಒಂದು ರೆಡ್ ಫ್ಲ್ಯಾಗ್ ಆಗಿದೆ. ಇನ್ನೊಂದು, ಯಾವುದೋ ಒಂದು ಘಟನೆಯ ಬಗ್ಗೆ ನಿಮಗೆ ನೆನಪಿಲ್ಲದಂತಹ ವಿಷಯಗಳನ್ನು ನೀವು ಹೇಳಿದ್ದೀರಿ ಅಥವಾ ನಿಮ್ಮ ಬಾಯಿಂದ ಇಂತಹ ಮಾತುಗಳು ಬಂದಿದೆ ಅಂತ ನಿಮ್ಮ ಮೇಲೆ ಆರೋಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಗ್ಯಾಸ್ ಲೈಟಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ, ನೀವೇ ಯಾವುದೋ ಒಂದು ಘಟನೆಯಲ್ಲಿ ಹಳೆದು 1 ವರ್ಷ ಹಿಂದೆ ಅಥವಾ 2 ವರ್ಷ ಹಿಂದೆ ನೀನು ಅಂಥ ದಿನ ಹೀಗೆ ನನಗೆ ಹೇಳಿದ್ಯಾ ಅಥವಾ ಹೀಗೆ ಮಾಡಿದ್ಯಾ ಅಂತ ಹೇಳ್ತಾರೆ. ನಿಮಗೆ ನೆನಪೇ ಇರೋದಿಲ್ಲ. ಆವಾಗ ನೀವೇ ನೆನ್ಕೊಳ್ತೀರಾ, ಬಹುಶಃ ಅವ್ರು ಎಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇರ್ತಾರೆ ಅಂತಂದರೆ ನೀವು ಬಹುಶಃ ಇದೆಯೋ ಏನೋ ಅಥವಾ ಮಾಡಿರ್ಬೋದೋ ಏನೋ ಅಥವಾ ಆ ಕೋಪದ ಭರದಲ್ಲಿ ಎಲ್ಲಾದರೂ ಹಾಗೆ ಹೇಳಿದೇನೇನೋ ಅನ್ನುವಂಥ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ತೀರ. ಇದನ್ನು ನಾವು ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೇವೆ. ಇಂಥ ಪ್ರವೃತ್ತಿಯನ್ನು ನಿಮ್ಮ ಪಾರ್ಟ್ನರಲ್ಲಿ ಎಲ್ಲಾದರೂ ಕಂಡ್ರೆ ದ್ಯಾಟ್ ಈಸ್ ಆಲ್ಸೋ ಎ ರೆಡ್ ಫ್ಲ್ಯಾಗ್. ಇದಲ್ಲದೆ ಕೆಲವು ಸರ್ತಿ ಏನಾಗ್ತದೆ ಅಂತಂದರೆ ಘೋಸ್ಟಿಂಗ್ ಅಂತ ಮಾಡ್ತಾರೆ. ಘೋಸ್ಟಿಂಗ್ ಅಂತಂದ್ರೂ ಅಚಾನಕ್ಕಾಗಿ ಅವರು ಕಾಣಿಸ್ಕೊಳ್ಳೋದೇ ಇರುವಂಥದ್ದು, ಅಥವಾ ಫೋನಿಗೆ ರಿಪ್ಲೈ ಮಾಡೋದಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ, 1-2 ದಿನ ಘೋಸ್ಟ್ ಆದಂಗೆ ಅಂದರೆ ಕಾಣಿಸ್ಕೊಳ್ಳದೇ ಇರುವಂಥದ್ದು ಅಥವಾ ಫೋನಿಗೆ ರಿಪ್ಲೈ ಇಲ್ಲದೇ ಇರುವಂಥದ್ದು, ಈ ಥರದ ವಿಷಯಗಳನ್ನು ಮಾಡ್ತಾರೆ. ಆಮೇಲೆ ಅಚಾನಕ್ಕಾಗಿ ಬಂದು ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಅಥವಾ ಏನೋ ಹೀಗೆ ಅದಕ್ಕೆ ಇನ್ನೊಂದೇನೋ ಒಂದಷ್ಟು ಕತೆ ಹೇಳ್ತಾರೆ. ಈ ಥರದ ಪ್ರವೃತ್ತಿಗಳನ್ನು ಕಂಡರೂ ಕೂಡ ಅವುಗಳನ್ನು ಕೂಡ ರೆಡ್ ಫ್ಲ್ಯಾಗ್ ಆಗಿ ಕನ್ಸಿಡರ್ ಮಾಡಿ. ಸೊ ಮೇಜರ್ ಆಗಿ ಈ ಥರದ 4-5 ರೆಡ್ ಫ್ಲ್ಯಾಗ್ಗಳನ್ನ ನೀವು ನೋಡಿಕೊಂಡ್ರೆ ಆವಾಗ ನೀವು ಇನ್ನೊಂದು ಟಾಕ್ಸಿಕ್ ರಿಲೇಷನ್ಶಿಪ್ನ ಭಾಗವಾಗೋದ್ರಿಂದ ತಪ್ಪಿಸ್ಕೊಳ್ಬೋದು. ಟಾಕ್ಸಿಕ್ ರಿಲೇಷನ್ಶಿಪ್ಗೆ ಹೋಗೋದ್ರಿಂದ ಏನಾಗ್ತದೆ, ನಿಮ್ಮ ಕಾನ್ಫಿಡೆನ್ಸ್ ಡೌನ್ ಆಗ್ತದೆ, ನಿಮ್ಮಲ್ಲಿ ಇನ್ಫೀರಿಯಾರಿಟಿ ಬೆಳೀತದೆ, ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ಭಾವನೆ ಬೆಳೀತದೆ. ಆಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಹೊಸ ವಿಷಯಗಳನ್ನು ಮಾಡೋದಕ್ಕೆ ಉತ್ಸಾಹ ಇರುವುದಿಲ್ಲ. ಮಾತ್ರ ಅಲ್ಲ, ನೀವು ಆ ವ್ಯಕ್ತಿಯ ಮೇಲೆ ಅತೀವವಾದಂಥ ಅವಲಂಬನೆಯನ್ನು ಬೆಳೆಸುವ ಹಾಗೆ ಮಾಡ್ತದೆ. ಹಾಗಾಗಿ ನಿಮ್ಮ ಸೆಲ್ಫ್ ಐಡೆಂಟಿಟಿಯ ಮೇಲೆ ಒಂದು ಪ್ರಹಾರ ಬಿದ್ದ ಹಾಗಾಗ್ತದೆ. ಸೊ ಆ ಥರದ ಟಾಕ್ಸಿಕ್ ರಿಲೇಷನ್ಶಿಪ್ಗೊಳಗಾಗಿ ಆಮೇಲೆ ಅಲ್ಲಿ ಒದ್ದಾಡಿ ಆಮೇಲೆ ಅಲ್ಲಿಂದ ಹೊರಗೆ ಬರುವ ಬದಲಿಗೆ ಮೊದಲೇ ಜಾಗೃತರಾಗಿ ರೆಡ್ ಫ್ಲ್ಯಾಗ್ಸನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳಿ ಮತ್ತು ಸಾಧ್ಯ ಆದಷ್ಟು ಅಂಥ ಟಾಕ್ಸಿಕ್ ರಿಲೇಷನ್ಶಿಪ್ಗಳನ್ನು ಅವಾಯ್ಡ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.